Hello friends, welcome back to my new video. Good morning. ಕೆ ಎ ಕಡೆಯಿಂದ ಏನಪ್ಪ ಅಂದರೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೂ ಹೇಳ್ಬೋದು ಅಥವಾ ಒಂದು ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಸೊ ಅಪ್ಡೇಟ್ ಬಂದಿರೋದೇ ಹಾಗೆ, ಸೊ ಏನೂ ಮಾಡಲಿಕ್ಕಾಗಲ್ಲ. ಆ ಅಪ್ಡೇಟ್ ಏನಂತ ನಾನು ಕರೆಕ್ಟಾಗಿ ತಿಳಿಸ್ತೀನಿ. ಸೊ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡ್ರಿ, ಅರ್ಥ ಆಗುತ್ತೆ. ಅರ್ಧಕ್ಕೆ ಬಿಟ್ಟು ಹೋದರೆ ಅರ್ಥ ಆಗಲ್ಲ. ಇದು ಆಬ್ಸೆಂಟ್ರಿ ಬಗ್ಗೆ ವಿಡಿಯೋ ಇದೆ. ಸೊ ಯಾರೂ ಇದಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಏನಪ್ಪ ಅಂದರೆ ಇವಾಗ ಆಬ್ಸೆಂಟ್ರಿ ಮತ್ತು ಶೀಟ್ ಮ್ಯಾಟ್ರಿಕ್ಸ್ 2025 ಆಬ್ಸೆಂಟ್ರಿ ಲಿಂಕ್ ಮತ್ತು 2025 ಯು ಜಿ ಸಿ ಇ ಟಿ ಲಿಂಕ್ ಶೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಮತ್ತು ಆಬ್ಸೆಂಟ್ರಿ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಕೊಡ್ತೀನಿ. ಯಾಕಂದರೆ ಆಬ್ಸೆಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಸಡನ್ಲಿ ಹೆಂಗೆ ಮತ್ತು ಯಾಕೆ ಮತ್ತು ಏನು ಅದೆಲ್ಲ ಹೇಳ್ತೀನಿ. ಸೊ ಆಬ್ಸೆಂಟ್ರಿ ಮಾಡಬೇಕಾ ಅಥವಾ ಬೇಡ ಅದು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೆ ಎ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ಇದು ನಿನ್ನೆ ನೈಟ್ ಇರಲಿಲ್ಲ. 8/7 ಯು ಜಿ ಸಿ ಇ ಟಿ 2025 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್. ಇದು ಆಬ್ಸೆಂಟ್ರಿ ಲಿಂಕು, ಇದು ಫಸ್ಟ್ ರೌಂಡು ಆಬ್ಸೆಂಟ್ರಿ ಲಿಂಕ್ ಯು ಜಿ ಸಿ ಇ ಟಿ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ, ವೇಟ್ ಮಾಡಿರಿ, ಲೋಡ್ ಆಗ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆದಮೇಲೆ ಏನಪ್ಪ ಅಂದರೆ ಇವಾಗ ಡೈರೆಕ್ಟ್ ಯಾರು ಒಂದು ಮಾತು ಹೇಳ್ತಿದ್ದೀನಿ ಕೇಳ್ಕೊಳ್ರಿ. ಆಬ್ಸೆಂಟ್ರಿ ಲಿಂಕ್ ಅಷ್ಟೇ ಬಿಟ್ಟಿರೋದು, ಬಟ್ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ನಾನು ಒಂದು 2-3 ದಿನ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಆಬ್ಸೆಂಟ್ರಿ ಬಗ್ಗೆ ಟೈಮ್ ಟೇಬಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಆಬ್ಸೆಂಟ್ ಎಷ್ಟು ದಿನ ಇರುತ್ತೆ ಮತ್ತು ಮಾಕ್ ಅಲಾಟ್ಮೆಂಟ್ ಯಾವಾಗಿರುತ್ತೆ ಅದೆಲ್ಲ ಒಂದು ಡೇಟ್ ಹೇಳಿದರು. ಸೊ ಅದು ಟೈಮ್ ಟೇಬಲ್ ಮೀನ್ಸ್ ಒಂದು ಸ್ಕೆಡ್ಯೂಲ್ ಅಂತ ಬರುತ್ತೆ, ಆ ಸ್ಕೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ. ಸೊ ಬಿಡುತ್ತೋ ವೇಟ್ ಮಾಡಿರಿ. ಆಬ್ಸೆಂಟ್ರಿ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ಆಬ್ಸೆಂಟ್ರಿ ಯಾರ್ಯಾರು ಯಾವ್ಯಾವ ಕೋರ್ಸಿಗೆ ಇದೆ ಅಂತ ಕೂಡ ಹೇಳ್ತೀನಿ. ಸೊ ವೇಟ್ ಮಾಡಿರಿ ಸ್ವಲ್ಪ. ಇವಾಗ ಏನಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವತ್ತು ಆಬ್ಸೆಂಟ್ರಿ ಯಾರು ಮಾಡಬೇಡ್ರಿ, ಈವ್ನಿಂಗ್ವರೆಗೂ ವೇಟ್ ಮಾಡಿರಿ. ಕೆ ಎ ಕಡೆಯಿಂದ ಏನಾದರೂ ಅಪ್ಡೇಟ್ ಬರುತ್ತೆ. ಯಾಕೆಂದರೆ ಪ್ರತಿ ವರ್ಷ ಏನಪ್ಪ ಅಂದರೆ ಟೈಮ್ ಟೇಬಲ್ ಬಂದ ಮೇಲೇ ಆಬ್ಸೆಂಟ್ರಿ ಸ್ಟಾರ್ಟ್ ಮಾಡೋದು. ಸೊ ಲಾಸ್ಟ್ ಇಯರ್ ಕೂಡ ಫಸ್ಟ್ ರೌಂಡ್ ಏನಪ್ಪ ಅಂದರೆ ಟೈಮ್ ಟೇಬಲ್ ಬಿಡಿದ್ರೆ ಡೈರೆಕ್ಟ್ ಆಬ್ಸೆಂಟ್ರಿ ಲಿಂಕ್ ಬಿಟ್ಟಿದ್ರು. ಅದು ನೆಕ್ಸ್ಟ್ ದಿನ ಏನಪ್ಪ ಅಂದರೆ ಆ ನೆಕ್ಸ್ಟ್ ದಿನ ಅಥವಾ ಈವ್ನಿಂಗ್ ಏನು ಮಾಡಿದ್ರಪ್ಪ ಅಂದರೆ ಟೈಮ್ ಟೇಬಲ್ ಬಿಟ್ಟು ರಿಲೀಸ್ ಮಾಡಿದ್ರು. ಸೊ ಇವತ್ತು ರಿಲೀಸ್ ಏನಾದರೂ ಅಪ್ಡೇಟ್ ಬಂದೇ ಬರುತ್ತೆ ಕೆ ಎ ಕಡೆಯಿಂದ ಡೈರೆಕ್ಟ್, ಯಾಕಂದರೆ ಡೈರೆಕ್ಟ್ ಆಬ್ಸೆಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಯಾವುದೂ ಟೈಮ್ ಟೇಬಲ್ ಬಿಟ್ಟಿಲ್ಲ, ಬಿಡ್ತಾರೆ, ವೇಟ್ ಮಾಡಿರಿ. ಅಲ್ಲಿವರೆಗೂ ಆಬ್ಸೆಂಟ್ರಿ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಲ್ಲ, ಯಾಕಂದರೆ ಇವತ್ತು ಈವ್ನಿಂಗ್ವರೆಗೂ ವೇಟ್ ಮಾಡಿ, ಏನಾದರೂ ಅಪ್ಡೇಟ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಈವ್ನಿಂಗ್ ಏನಾದರೂ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಕೆ ಎ ಕಡೆಯಿಂದ ಏನಾದರೂ ಅಪ್ಡೇಟ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಶೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೋಬೋದು. 8/7 ಯು ಜಿ ಸಿ ಇ ಟಿ 2025 ಪ್ರಥಮ ಸುತ್ತಿನ ತಾತ್ಕಾಲಿಕ ಶೀಟ್ ಮ್ಯಾಟ್ರಿಕ್ಸ್. ಇದು ಅಂತಿಮ ಶೀಟ್ ಮ್ಯಾಟ್ರಿಕ್ಸ್ ಅಲ್ಲ, ತಾತ್ಕಾಲಿಕ ಶೀಟ್ ಮ್ಯಾಟ್ರಿಕ್ಸ್. ತಾತ್ಕಾಲಿಕ ಅಂದರೆ ಏನಪ್ಪ ಅಂದರೆ ಇದು ಫೈನಲ್ ಅಲ್ಲ, ಸುಮ್ಮನೆ ಮಾಕ್ ನಾನು ಮುಂಚೆ ಕೂಡ ಹೇಳಿದೆ. ಸುಮ್ಮನೆ ತಾತ್ಕಾಲಿಕ ಅಲ್ಲ, ಜಸ್ಟ್ ಒಂದು ಡೆಮೋ ಥರ. ಇಲ್ಲಿ ನೋಡ್ಕೋಬೋದು, ಓಪನ್ ಆಗ್ತಾ ಇಲ್ಲ, ವೇಟ್ ಮಾಡಿ ಓಪನ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಓಪನ್ ಆಗಲಿಲ್ಲಪ್ಪ ಅಂದರೆ ಫಸ್ಟು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ ಯು ಜಿ ಸಿ ಇ ಟಿ 2025 ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ ನೋಡ್ಕೋಬೋದು, ಇಲ್ಲಿ ಯು ಜಿ ಸಿ ಇ ಟಿ 2025 ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ನಾನು ಇದು ನಿನ್ನೆ ನೈಟ್ ಗ್ರೂಪಲ್ಲಿ ಹಾಕಿದ್ದೆ. ಸೊ ನೋಡಿರಲಿಲ್ಲ, ಆಮೇಲೆ ನೋಡಿ ಹಾಕಿದ್ದೀನಿ. ಸೊ ನೋಡ್ಕೋಬೋದು ಯಾವ ಕೋರ್ಸ್ ಬಿಟ್ಟಿದ್ದಾರೆ ನೋಡ್ಕೊರಿ ಕರೆಕ್ಟಾಗಿ. ಯಾವ್ಯಾವ್ದು ಕೋರ್ಸ್ ಬಿಟ್ಟಿದ್ರೆ ಅಲ್ಲಿ ಆಬ್ಸೆಂಟ್ರಿ ಅವ್ರದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಸ್ಟಾರ್ಟ್ ಆಗಿರುತ್ತೆ ಅಂದರೆ ನೀವು ಆಬ್ಸೆಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ವೇಟ್ ಮಾಡಿರಿ. ಟೈಮ್ ಟೇಬಲ್ ಇನ್ನೂ ರಿಲೀಸ್ ಆಗಿಲ್ಲ ಕೆ ಎ ಕಡೆಯಿಂದ. ಅವಸರ ಮಾಡೋಕ್ಕೆ ಹೋಗಬೇಡ್ರಿ. ಟೈಮ್ ಇರುತ್ತೆ, ಒಂದು 4-5 ದಿನ ಟೈಮ್ ಇರುತ್ತೆ. ಸೊ ವೇಟ್ ಮಾಡಿರಿ, ಅವಸರ ಮಾಡಬೇಡ್ರಿ ಯಾರು. ಸೊ ಇಂಜಿನಿಯರಿಂಗು ಬಿಟ್ಟಿದ್ದಾರೆ, ಮತ್ತು ಕೃಷಿ ಮತ್ತು ಪಶುವೈದ್ಯ ಕಲ್ಯಾಣ ಕರ್ನಾಟಕ ವರ್ಗದ ಕೋಟಾ ಸೀಟ್ ಮ್ಯಾಟ್ರಿಕ್ಸ್. ಸೊ ಅಗ್ರಿಕಲ್ಚರು, ಅದರಲ್ಲಿ ಏನು ಅಗ್ರಿಕಲ್ಚರಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ, ಆರ್ಕಿಟೆಕ್ಚರ್ ಆಗಲಿ ಯಾವ್ಯಾವ್ದು ಬರುತ್ತೆ, ಸೊ ಅದೆಲ್ಲ ಬಿಟ್ಟಿರ್ತಾರೆ. ಸೊ ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರೋದು. ಸೊ ಇಷ್ಟು ಕೋರ್ಸ್ಗೆ ಆಪ್ಷನ್ಟ್ರಿ ಅವೈಲೇಬಲ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಆಪ್ಷನ್ಟ್ರಿ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ, ಪದೇ ಹೇಳ್ತಾ ಇದ್ದೀನಿ. ಸಡನ್ಲಿ ಲಿಂಕ್ ಬಿಟ್ಟಿದ್ದಾರೆ, ನಿನ್ನೆ ನೈಟ್ ಲಿಂಕ್ ಇರಲಿಲ್ಲ, ಬೆಳಗ್ಗೆ ನೋಡಿದ್ರೆ ಲಿಂಕ್ ಕಾಣಿಸ್ತಿದೆ. ಸೊ ಅದಕ್ಕೇನಪ್ಪ ಅಂದರೆ ಟೈಮ್ ಟೇಬಲ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ವೇಟ್ ಮಾಡಿರಿ, ಯಾರೂ ಅವಸರ ಪಡಬೇಡ್ರಿ. ಯಾರಿಗೆ ಏನೇ ಡೌಟ್ಸ್ ಇದ್ದರೂ ನನ್ನ ವೀಡಿಯೋದಲ್ಲಿ ಕಾಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವೀಡಿಯೋ ಏನಪ್ಪ ಅಂದರೆ ನಿಮ್ಮ ಕಾಮೆಂಟ್ ನೀವು ಏನು ಮಾಡ್ತಿರೋ ಆ ಕಾಮೆಂಟ್ನ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೊಂದೇನೆಂದರೆ ರಿಮೈನಿಂಗ್ ಕೋರ್ಸ್ ನಾನು ಹೇಳಿದೆ ಅಲ್ಲ ಆವಾಗಲೇ. ಏನಪ್ಪ ಅಂದರೆ ಇವಾಗ ಜಸ್ಟ್ ಶೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರೋದು ಯಾವುದಪ್ಪ ಅಂದರೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಬಿಟ್ಟಿರೋದು. ಸೊ ರಿಮೈನಿಂಗ್ ಕೋರ್ಸ್ ಇನ್ನೂ ಡೀಟೇಲ್ಸ್ ಬಂದಿಲ್ಲ ಕೆ ಎಗೆ, ಮೀನ್ಸ್ ಶೀಟ್ ಮ್ಯಾಟ್ರಿಕ್ಸ್ ಯಾವುದೂ ಬಂದಿಲ್ಲ. ಸೊ ಅದಕ್ಕೆ ಅವ್ರದ್ದು ಶೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಮತ್ತು ಆಬ್ಸೆಂಟ್ರಿ ಕೂಡ ಲಾಗಿನ್ ಆಗಲ್ಲ ಅಂತ ಅನಿಸುತ್ತೆ. ಆದರೆ ಓಕೆ, ಟೈಮ್ ಟೇಬಲ್ ಬಿಟ್ಟ ಮೇಲೆ ನೋಡೋಣ. ಟೈಮ್ ಟೇಬಲ್ ಬಿಟ್ಟ ತಕ್ಷಣ ನಾನು ಅಪ್ಡೇಟ್ ಕೊಡ್ತೀನಿ. ಅಪ್ಡೇಟ್ ಕೊಟ್ಟಾಗ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಏನಪ್ಪ ಅಂದರೆ ವಿಡಿಯೋ ನೋಡ್ತಾ ಇರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅದೇನೇ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಡೌಟ್ಸ್ ಏನೇ ಇದ್ದರೂ ಈ ವಿಡಿಯೋ
ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿರಿ. ಮತ್ತು ನಿಮಗೆ ಆಬ್ಸೆಂಟ್ರಿ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಬೇಕಂದರೆ KA ಕಡೆಯಿಂದ ಒಂದು ವಿಡಿಯೋ ಬಂದಿತ್ತು ಆಬ್ಸೆಂಟ್ರಿ ಹೆಂಗೆ ಮಾಡೋದು ಡೆಮೋ ವಿಡಿಯೋ ಅಂತ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಎಲ್ಲರೂ ವಿಡಿಯೋ ನೋಡಿರಿ, ಯಾಕಂದರೆ ಆ ವಿಡಿಯೋ ತುಂಬ ಇಂಪಾರ್ಟೆಂಟ್. ಆಬ್ಸೆಂಟ್ರಿ ವಿಡಿಯೋ ನೋಡಿದ್ರೇ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ವಿಡಿಯೋ ನೋಡಿರಿ, ನಾನು ಇವಾಗ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಏನಂದರೆ ವೇಟ್ ಮಾಡಿರಿ, ಈವ್ನಿಂಗ್ವರೆಗೂ ವೇಟ್ ಮಾಡಿರಿ, ಯಾರು ಆಬ್ಸೆಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಅವಸರ ಪಡಬೇಡ್ರಿ. ಟೈಮ್ ಇರುತ್ತೆ, ಇನ್ನು ಟೈಮ್ ಟೇಬಲ್ ರಿಲೀಸ್ ಆಗಿಲ್ಲ. ಟೈಮ್ ಟೇಬಲ್ ಬಂದ ಮೇಲೆ ಏನಪ್ಪ ಅಂದರೆ ನಾನೇ ಇನ್ಫಾರ್ಮ್ ಮಾಡ್ತೀನಿ, ಅವಾಗ ಎಲ್ಲರೂ ಆಬ್ಸೆಂಟ್ರಿ ಮಾಡ್ಬೋದು, ಅವಾಗೇನು ತೊಂದರೆ ಇಲ್ಲ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ, ನೆಕ್ಸ್ಟ್ ಅಪ್ಡೇಟ್ ಕೊಡೋವರೆಗೂ ವೇಟ್ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಎಷ್ಟು ಜನ ಜಾಸ್ತಿ ಕಾಮೆಂಟ್ ಹಾಕ್ತೀರೋ ಅಷ್ಟು ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನು ಡೌಟ್ ಬೇಡ. ಸೊ ಇಷ್ಟು ಇವತ್ತಿನ ಅಪ್ಡೇಟು. KA ಕಡೆಯಿಂದ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಅಪ್ಡೇಟ್ ಬಂದಿದೆ, ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಪ್ಷನ್ಟ್ರಿ ರಿಲೀಸ್ ಬಿಟ್ಟಿದ್ದಾರೆ. ಸೊ ಇಷ್ಟು ಅಪ್ಡೇಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಒಂದು ಅಪ್ಡೇಟ್ ಕೊಡ್ತೀನಿ ಈವ್ನಿಂಗ್ವರೆಗೂ. ಸೊ ಅಲ್ಲಿಗೂ ವೀಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.